ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಚಾರಿ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಮನೆಯಲ್ಲಿ ಅಜ್ಜಿ ಜಾನಕಿ ಅವರೆಲ್ಲ ಕೂತಿರ್ತಾರೆ. ಅಲ್ಲಿಗೆ ವೈಶಾಖ ಬರ್ತಾಳೆ. ವೈಶಾಖ ಬಂದುಬಿಟ್ಟು ಆ ಪೀಡೆ ಸದ್ಯ ತೊಲಗ್ತು, ಇವಾಗ ಮನೆ ಎಷ್ಟು ಪ್ರಶಾಂತವಾಗಿದೆ ಅಂತ ಹೇಳ್ತಾರೆ. ಅಜ್ಜಿ ಮತ್ತು ಜಾನಕಿ ಅವ್ರಿಗೆ ಕೋಪ ಬರುತ್ತೆ. ಯಾಕಮ್ಮ ಹಂಗೆಲ್ಲ ಹೇಳ್ತೀಯ, ನೀನು ಬಸ್ರಿದ್ದಾಗ ಎಷ್ಟೆಲ್ಲ ಕಾಳಜಿ ಮಾಡಿದ್ಲು ಚಾರು ಬಗ್ಗೆ, ಈ ಥರ ಎಲ್ಲ ಮಾತಾಡಬೇಡ ಅಂತಾರೆ. ಅವಳ ನನ್ನ ಬಗ್ಗೆ ಕಾಳಜಿ ಮಾಡಿದ್ದು ನಿಜ, ಆದರೆ ನನ್ನ ಮಗುನ ತಿನ್ಕೊಂಡವಳು, ನನ್ನ ಕರಳ ಕುಡಿನ ಸರ್ವನಾಶ ಮಾಡಿದವಳು ಅಂತ ಬೈತಾ ಇರ್ತಾಳೆ ವೈಶಾಖ ತುಂಬಾನೇ. ಆದರೆ ಅಜ್ಜಿ ಮತ್ತು ಜಾನಕಿ ಅವರಿಬ್ಬರು ಅದೇನೋ ಕೆಟ್ಟಗಳಿಗೆ ಹಂಗಾಗೋಯ್ತು, ಅದೊಂದು ನೆಪ ಮಾತ್ರ ಅಷ್ಟೇ ಅಂತ ಹೇಳ್ತಾರೆ. ಅಲ್ಲಿಗೆ ಕೋದಂಡ ಕೂಡ ಬಂದು ನನ್ನ ಹೆಂಡತಿ ಮತ್ತು ನನ್ನ ಮಗು, ನನ್ನ ಬಗ್ಗೆ ಯಾರಿಗೂ ಇಲ್ಲಿ ಕರುಣೆನೇ ಇಲ್ಲ ಹಾಗೆ ಹೀಗೆ ಅಂತ ಕೋದಂಡ ಮಾತಾಡ್ತಾ ಇರ್ತಾನೆ. ಸ್ವಲ್ಪ ಸುಮ್ಮನೆ ಇರ್ತೀಯ ಕೋದಂಡ ಅಂತ ಹೇಳ್ತಾನೆ. ಆ ಟೈಮ್ಗೆ ಅಲ್ಲಿ ರಾಮಚಾರಿ ಬರ್ತಾನೆ. ರಾಮಚಾರಿ ಬಂದ ತಕ್ಷಣ ಜಾನಕಿಯವರು, ಓ ಬಂದೇನಪ್ಪ, ನಿನ್ನ ಮದುವೆ ಶಾಸ್ತ್ರ ಅದನ್ನೆಲ್ಲನೂ ನಿಮ್ಮಪ್ಪ ನೋಡ್ಕೋತಾರೆ, ನೀನು ಆರಾಮಾಗಿರು. ಕೃಷ್ಣಂಗೆ ಫೋನ್ ಮಾಡ್ದ, ಅವ್ನು ಮಾಡಲಿಲ್ಲ ಅಂದ್ರೇನು ನೀನೇ ಮಾಡು ಅಂತ ಕೇಳ್ತಾರೆ. ಇಲ್ಲಿ ಭಯ ಆಗ್ಬಿಡುತ್ತೆ ರಾಮಚಾರಿಗೆ. ಮುರಾರಿ ಮುಖಾನ ನೋಡ್ತಾನೆ. ಸರಿ ಅಮ್ಮ ನಾನು ಮಾಡ್ತೀನಿ ಅಂದಾಗ ಈ ಕಡೆ ವೈಶಾಖ, ಅವನು ಕಾಲು ಮಾಡೋದಿಲ್ಲ ಮೇಲೂ ಮಾಡೋದಿಲ್ಲ, ಅವನನ್ನು ಮೇಲೆ ಕಳಿಸಿರೋಳು ನನಗೊಬ್ಳಿಗೆ ಮಾತ್ರ ಗೊತ್ತು ಅಂತ ಒಬ್ಬೊಬ್ಬಳೇ ಒಳೊಳಗಡೆನೆ ಮಾತಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದು ಕಡೆ ಚಾರು ರಾಮಚಾರಿನ ಮಿಸ್ ಮಾಡಿಕೊಂಡು ರಾಮಚಾರಿ ಫೋನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ ಮಲ್ಕೋಬೇಕು ಅಂತ. ಅಲ್ಲಿ ಚಿಲ್ಟು ಬರ್ತಾನೆ, ಕೇಳ್ತಾನೆ ಅಕ್ಕ ಇನ್ನೂ ಯಾಕೆ ಮಲಗಿಲ್ಲ ಅಂತ. ರಾಮಚಾರಿಗೆ ಫೋನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಅವರಿಬ್ಬರು ಸ್ವಲ್ಪ ಹೊತ್ತು ಮಾತಾಡ್ತಾ ಇರ್ತಾರೆ. ರಾಮಚಾರಿ ಫೋನೇ ಮಾಡಲ್ಲ, ಆದರೆ ನಾನೇ ಮಾಡ್ತೀನಿ ಅವ್ನು ಮಾಡೋದಿಲ್ಲ ಅಂದ್ಬಿಟ್ಟು ಚಾರು ಮಾಡಿದಾಗ ಇಲ್ಲಿ ರಾಮಚಾರಿ ರಿಸೀವ್ ಮಾಡೋದಿಲ್ಲ. ಒಂದು ಕಡೆ ಬಂದು ಕೂತ್ಕೊಂಡು ರಾಮಚಾರಿ ಯೋಚನೆ ಮಾಡ್ತಾ ಇರ್ತಾನೆ. ಕೃಷ್ಣನ ಬಗ್ಗೆ ಮನೆಯಲ್ಲಿ ನಾನು ಹೇಳಲಿಲ್ಲ, ಎಲ್ಲರಿಗೂ ಮೋಸ ಮಾಡ್ತಾ ಇದ್ದೀನಿ, ಸುಳ್ಳು ಹೇಳಿದ್ರೆ ತಪ್ಪಾಗುತ್ತೆ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ವೈಶಾಖ ಬರ್ತಾ ಇರ್ತಾಳೆ. ರಾಮಚಾರಿನ ನೋಡ್ಬಿಟ್ಟು ತುಂಬಾ ಅಂದರೆ ಖುಷಿ ಪಡ್ತಾ ಇರ್ತಾಳೆ. ನಮ್ಮ ಸಂಸಾರನ ಹಾಳು ಮಾಡಿದ್ದು ಒಂದೇ ಕ್ಷಣದಲ್ಲಿ ಇದೇ ಥರ ಹಾಳು ಮಾಡಿದ್ದು ನಾವು ಪಟ್ಟಿದ್ದ ಕಷ್ಟ ಎಲ್ಲ ಇವಾಗ ನೀವು ಪಡಬೇಕು ಅಂತೆಲ್ಲ ಮನಸ್ಸಲ್ಲಿ ಅಂದ್ಕೊಂಡು ರಾಮಚಾರಿ ಚಾರು ಹೋದ್ಲು ಅಂತ ಬೇಜಾರಾಗೋಯ್ತಾ ಅಂತ ಸುಮ್ಮನೆ ಬಂದು ಮಾತಾಡಿಸ್ತಾಳೆ ರಾಮಚಾರಿನ. ಇಲ್ಲ ಅದಕ್ಕೆ ಆ ಥರ ಏನೂ ಇಲ್ಲ, ಈ ಸಮಸ್ಯೆಗಳಲ್ಲಿ ನಮ್ಮ ಮದುವೆ ಬೇಕಾ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ ಅಂತಾಳೆ. ಆಗ ಏನು ಜಾಸ್ತಿ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿಬಿಟ್ಟು ವೈಶಾಖ ಅಲ್ಲಿಂದ ಹೊರಡ್ತಾಳೆ. ರಾಮಚಾರಿನೂ ಹೋಗಿ ರೂಮಲ್ಲಿ ಕೂತಿರ್ತಾನೆ. ಇನ್ನೊಂದು ಕಡೆ ಕಿಟ್ಟಿ ಎಲ್ಲನೂ ನೆನೆಸ್ಕೋತಾ ಇರ್ತಾನೆ. ಅವ್ನು ಬಂದಿದ್ದು ಮತ್ತು ಅಜ್ಜಿ ಕಾಳಜಿ, ಜಾನಕಿಯವ್ರ ಕಾಳಜಿ ಎಲ್ಲನೂ ಹಳೇದನ್ನೆಲ್ಲನೂ ನೆನೆಸ್ಕೋತಾ ಇರ್ತಾನೆ. ನೆನೆಸ್ಕೊಂಡು ಹಾಗೆ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ರಾಮಚಾರಿ ನಿಂತ್ಕೊಂಡು ಕಿಟಕಿ ಹತ್ರ ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲಿ ಚಿಲ್ಟು ಹೇಳಿರ್ತಾನೆ, ಅಕ್ಕ ಇದೇ ಊರಲ್ಲಿ ತಾನೇ ಇದೆಯಾ, ರಾಮಚಾರಿ ಭವನ ನೀನೇ, ಸ್ಕೂಟಿನೂ ಇದೆ ಅಲ್ವಾ, ಮಾಮ್ಗೆ ಗೊತ್ತಿಲ್ದಂಗೆ ನೀನೇ ಹೋಗಿ ಮೀಟ್ ಮಾಡ್ಕೊಂಡು ಬರ್ಬೋದಲ್ವಾ ಅಂತ ಹೇಳ್ತಾನೆ. ಹೌದಲ್ವಾ ಅಂದ್ಬಿಟ್ಟು ಚಾರು ಮನೆಗೆ ಬಂದುಬಿಟ್ಟಿರ್ತಾಳೆ. ರೂಮಿಗೆ ಬಂದ್ಬಿಟ್ಟ ತಕ್ಷಣ ರಾಮಚಾರಿ ನೋಡಿಬಿಟ್ಟು ಶಾಕ್ ಆಗಿಬಿಡ್ತಾನೆ. ಭ್ರಮೆ, ಇಲ್ಲೂ ಬಂದು ಕನಸಲ್ಲೂ ಕಾಡ್ತಿರಲ್ಲ ಮೇಡಮ್, ನೀವು ಮಿಸ್ ಮಾಡ್ಕೋತಾ ಇದ್ದೀನಿ ನಿಮ್ಮನ್ನ ಅಂದಾಗ ಜೋರಾಗಿ ಇನ್ಬಿಡ್ತಾಳೆ. ಕಿರ್ಚ್ಬಿಡ್ತಾನೆ ರಾಮಚಾರಿ, ಇದು ಕನಸಲ್ಲ ಭ್ರಮೆನೂ ಅಲ್ಲ, ನಾನು ನಿಜವಾಗ್ಲೂ ಬಂದಿದ್ದೀನಿ ರಾಮಚಾರಿ ಅಂತ. ನೀವ್ಯಾಕೆ ಮೇಡಮ್ ಬರೋಕ್ಕೆ ಹೋದ್ರಿ, ಮನೆಯವ್ರು ನೋಡಿದ್ರೆ ಏನು ಅನ್ಬೇಕು ಅಂತ ಹೇಳ್ತಾನೆ. ಸೌಂಡ್ ಕೇಳಿಸ್ಕೊಂಡು ವೈಶಾಖ ಬಂದು ನೋಡ್ತಾಳೆ, ಯಾಕೆ ಅಷ್ಟು ಜೋರಾಗಿ ಕೂಕೊಂಡೆ ಅಂತ. ಆಗ ಚಾರು ಹೋಗಿ ಅಂದರೆ ಬಾಗಿಲಿಂದೆ ನಿಂತ್ಕೊಬಿಡ್ತಾಳೆ. ಹಲ್ಲಿ ಬಿತ್ತು ಅದಕ್ಕೆ ಗಾಬರಿ ಆಗೋಯ್ತು, ಅದಕ್ಕೆ ಕೂಗ್ದೆ. ಆದರೂ ಡೌಟಿಂದ ಎಲ್ಲ ನೋಡ್ತಾ ಇರ್ತಾಳೆ ರೂಮ್ ಒಳಗಡೆ. ಆಮೇಲೆ ಅವಳು ಹೋದ್ಮೇಲೆ ರಾಮಚಾರಿ ಮತ್ತು ಚಾರು ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ನೀನು ಬಿಟ್ಟಿರೋದಕ್ಕೆ ಆಗಲ್ಲ ರಾಮಚಾರಿ, ಅದಕ್ಕೋಸ್ಕರ ಬಂದೆ ಅಂತ ಹೇಳ್ಬಿಟ್ಟು. ಆಮೇಲೆ ಯೋಚನೆ ಮಾಡ್ತಾ ಇರ್ತಾನೆ ರಾಮಚಾರಿ, ಚಾರು ಮೇಡಮ್ ಜೊತೆ ನಾನು ಕೃಷ್ಣನ ವಿಷಯನ ಹೇಳಿಬಿಡ್ಲ, ನಿಮ್ಮ ಜೊತೆ ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಕೃಷ್ಣ ಅಯೋಧ್ಯೆಗೆ ಹೋದಾಗ ನಾನು ಅಲ್ಲಿಂದ ಬಂದು ಸ್ನಾನ ಮಾಡಿದ್ದು, ಕಾರ್ಯ ಮಾಡಿದ್ದು ಅದೆಲ್ಲ ಏನು ಗೊತ್ತಾ ಮೇಡಮ್ ಅಂತ ಹೇಳ್ತಾನೆ. ಅಲ್ಲಿಗೆ ಕಾಲ್ ಬರುತ್ತೆ. 2-3 ಸಲ ಕಾಲ್ ಬರುತ್ತೆ, ಕಟ್ ಮಾಡ್ತಾನೆ. ರಾಮಚಾರಿ, ಯಾಕೆ ಕಾಲ್ ಕಟ್ ಮಾಡ್ತಾ ಇದೆಯಾ, ಕಾಲ್ ರಿಸೀವ್ ಮಾಡು ನೀನು, ಈ ಹೊತ್ತಲ್ಲಿ ಯಾರೂ ಫೋನ್ ಮಾಡೋದಿಲ್ಲ, ಫೋನ್ ಮಾಡ್ತಿದ್ದಾರೆ ಅಂದರೆ ಏನೋ ಎಮರ್ಜೆನ್ಸಿ ಇರುತ್ತೆ, ರಿಸೀವ್ ಮಾಡು ಅಂದಾಗ ನನಗೆ ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ನಿಮ್ಮ ಜೊತೆ ಹೇಳಬೇಕು ಮೇಡಮ್ ಅಂತ ಹೇಳ್ತಾ ಇರ್ತಾನೆ. ಅಲ್ಲಿಗೆ ಲಾಸ್ಟಲ್ಲಿ ರಿಸೀವ್ ಮಾಡ್ತಾನೆ. ರಿಸೀವ್ ಮಾಡಿದ ತಕ್ಷಣ ಅಣ್ಣ ಅಂತ ಕೃಷ್ಣ ಮಾತಾಡ್ತಾನೆ. ರಾಮಚಾರಿಗಂತೂ ತುಂಬಾ ಖುಷಿ ಆಗ್ಬಿಡತ್ತೆ, ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡುತ್ತೆ. ಕೃಷ್ಣ ನಾನು ಏನೇನೋ ಕಾರ್ಯ ಮಾಡಿಬಿಟ್ನಲ್ಲೋ, ನೀನು ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರಬೇಕಾದ್ರೆ ಅಂದರೆ ಕೃಷ್ಣ ಹೇಳ್ತಾನೆ, ನಾನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡೆ, ಆಗ ಬಟ್ಟೆ ಮತ್ತು ಫೋನು ಎಲ್ಲ ಕಳ್ಕೊಳ್ಬೇಕಾಯ್ತು, ನಾನು ಒಂದು ದೇವಸ್ಥಾನದಲ್ಲಿದ್ದೀನಿ, ಆದಷ್ಟು ಬೇಗ ಬರ್ತೀನಿ, ಮನೆಯವ್ರಿಗೆ ಯಾರಿಗೂ ಹೇಳಬೇಡ ನಾನು ಬದುಕಿರೋ ಇದು, ನಾನು ಬರ್ತಿರೋ ಇದನ್ನು ಅಂತ ಹೇಳಿದಾಗ ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.